ಒಂದು ಸಂದೇಶ ಮಾತಾಡುತ್ತೆ ಅಷ್ಟೇ ಬೇಡಲ್ಲ ಎಲ್ಲರೂ ಯೋಚನೆ ಮಾಡ್ತಾರೆ. ಆಯ್ತಾ ರಸ್ತೆ ಇದೆ ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ. ಒಂದು ಸುಸಜ್ಜಿತವಾದ ಒಂದು ಒಳ್ಳೆಯ ರಸ್ತೆ ಕೂಡ ನಮಗೆ ಆ ಭಾಗದಿಂದ ಎಂಟುವರೆಗೂ ಕೂಡ ಇಲ್ಲಿ ಒಂದು ಒಳ್ಳೆಯ ರಸ್ತೆ ನಿರ್ಮಾಣ ಆಗ್ತದೆ. ಮತ್ತೆ ಎಲ್ಲ ಈ ಏನು ವಾರ್ಡ್ ಒಂದನೇ ವಾರ್ಡ್ ತಿಳಿದು ಈ ಕಡೆ ಚಂದ್ರ ವಾರ್ಡ್ವರೆಗೆ ಎಲ್ಲ ಮನೆ ಎಂಟುವರೆಗೂ ಕೂಡ ವಿವಿನಗರ ವಾರ್ಡ್ ಎಲ್ಲ ಭಾಗಕ್ಕೂ ಕೂಡ ಎಲ್ಲ ಅಕ್ಕಪಕ್ಕದ ರಸ್ತೆ ಇರ್ಬೋದು ಎಲ್ಲವೂ ಕೂಡ ಅಭಿವೃದ್ಧಿ ಆಗ್ತದೆ. ಇವತ್ತೇನು ನೀವು ನೋಡ್ಕೊಂಡು ಬನ್ನಿ, ಒಂದು ಫೋಟೋ ತಗೊಂಡು ಬನ್ನಿ, ಎಷ್ಟು ಗಲೀಜಿದೆ, ಕಸ ಹಾಕ್ತಾರೆ, ತಿಪ್ಪೆ ಗುಡ್ಡೆ ಮಾಡ್ಕೊಂಡಿದ್ದಾರೆ, ಬಹಳಷ್ಟು ಕೆಟ್ಟ ವಾತಾವರಣ ಇದೆ. ಇದು ಪುರಸಭೆ ವ್ಯಾಪ್ತಿಯಲ್ಲಿ ಇವೆಲ್ಲ ಇರಬಾರ್ದು. ಇದಕ್ಕೆ ದಿನನಿತ್ಯ ಪೌರ ಕಾರ್ಮಿಕರು ಕಸ ಎತ್ತುವುದರಿಂದ ಸಮಸ್ಯೆ ಪರಿಹಾರ ಆಗ್ತದೆ ಎನ್ನುವುದಲ್ಲ, ಸಾರ್ವಜನಿಕರು ಕೂಡ ಇದಕ್ಕೆ ಸಹಕಾರ ಮಾಡಬೇಕು, ಸ್ಪಂದನೆ ಮಾಡಬೇಕು. ಎಲ್ಲಿ ಕಸ ಹಾಕಬೇಕು ಅನ್ನೋದು ಅವರು ಕೂಡ ತಿಳ್ಕೊಂಡು ಹಾಕಿದ್ರೆ ಅದು ಬಹಳ ಅವ್ರಿಗೂ ಒಳ್ಳೇದು. ಯಾಕಂದ್ರೆ ಪರಿಸರ ಚೆನ್ನಾಗಿದ್ರೆ ಮನುಷ್ಯರ ಆಯಸ್ಸು ಕೂಡ ವೃದ್ಧಿ ಆಗ್ತದೆ. ಪರಿಸರನ ಕೆಡಿಸ್ಕೊಂಡಷ್ಟು ಕಾಯಿಲೆಗಳು ವೃದ್ಧಿ ಆಗ್ತಾ ಹೋಗ್ತವೆ. ಇದರಲ್ಲಿ ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗ್ತದೆ. ಬರೀ ಪುರಕಾರ್ಮಿಕ ಮೇಲೋ ಪುರಸಭೆ ಮೇಲೋ ದೂರದಿಂದನೂ ಸಮಸ್ಯೆ ಪರಿಹಾರ ಆಗಲ್ಲ. ನಾವು ಜನರು ಕೂಡ ನಾವು ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ನಾವು ಅಕ್ಕಪಕ್ಕ ನಮ್ಮ ಪರಿಸರದ ವಾತಾವರಣವನ್ನು ನಾವು ಕೂಡ ಸೃಷ್ಟಿ ಮಾಡಬೇಕಾಗ್ತದೆ. ಹಾಗಾಗಿ ಇವತ್ತು ಎಷ್ಟು ಸಾಧ್ಯವೋ ಅಷ್ಟು ವೇಗವಾಗಿ ನಾವು ಮೊದಲು ಪಟ್ಟಣವನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಾವು ನೀವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ, ಶ್ರಮವನ್ನು ಪಡೋಣ. ಈಗಾಗಲೇ ಇನ್ನೂ ಹಲವಾರು ಕೆಲವಕ್ಕೆ ಬೇಜಾರು ಆಗಿರ್ಬೋದು. ನಾವೆಲ್ಲ ಸ್ವಲ್ಪ ಎಲ್ಲ ಒಂದು ರಸ್ತೆ ಮಾಡಬೇಕಾದ್ರೆ ಹೊಡಿಬೇಕಾದಂತ ಸನ್ನಿವೇಶ ಬಂತು. ಬಾತ್ರೂಮ್ಗಳು ಇಲ್ಲ, ಬಡವರು ಚಿಕ್ಕ ಚಿಕ್ಕ ಮನೆ ಕಟ್ಕೊಂಡಿದ್ದಾರೆ. ಆದ್ರೆ ಹೊಡೆಯುವುದು ಅನಿವಾರ್ಯವಾಗಿತ್ತು. ಬಾತ್ರೂಮ್ ಮೇಲೆ ಡ್ರೈನ್ ಮೇಲೆ ಬಾತ್ರೂಮ್ ಕಟ್ಕೊಂಡ್ರೆ ಅಲ್ಲಿ ನಾಳೆ ಡ್ರೈನ್ ನೀರು ಮುಂದೆ ಹೋಗಲ್ಲ, ಅಲ್ಲೇ ಕೊಳಚೆ ನೀರು ತುಂಬ್ಕೊಂಡ್ರೆ, ಸೊಳ್ಳೆ ತುಂಬ್ಕೊಂಡ್ರೆ, ಅಲ್ಲಿರೋದೇ ಸ್ಥಳೀಯರ ಕಂಪ್ಲೇಂಟ್ ಹೇಳ್ತಾರೆ, ನಮ್ಮ ಮಕ್ಕಳು ಹುಷಾರಿಲ್ಲ, ನಮಗೆ ವಯಸ್ಸಾದವರು ಇದ್ದಾರೆ, ಇವರಿಗೆಲ್ಲ ಹುಷಾರಿಲ್ಲ, ರೋಗಗಳು ಬರ್ತದೆ, ಈ ವಾಸನೆ ಇರೋಕ್ಕಾಗಲ್ಲ ಅನ್ನೋದ ದೂರನ್ನು ಕೂಡ ಸಾರ್ವಜನಿಕರು ಹೇಳ್ತಾರೆ. ಆಗ ಕೆಲವೊಮ್ಮೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ತಗೊಳ್ಬೇಕಾಗ್ತದೆ. ಅದಕ್ಕೆ ಸಾರ್ವಜನಿಕರು ಬಡವರಲ್ಲಿ ಶ್ರೀಮಂತರಲ್ಲಿ ಏನು ಭೇದ ಭಾವ ಇಲ್ಲ, ಒಂದು ಅಭಿವೃದ್ಧಿಗೆ ಒಂದು ಒಳ್ಳೆ ವಾತಾವರಣದಲ್ಲಿ ಬದುಕಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಮಾಡಬೇಕಾಗ್ತದೆ. ಈಗಾಗಲೇ ನಾವು ಹಂತವಾಗಿ ಒಂದೇ ಸಲ ಏಕಕಾಲದಲ್ಲಿ ಎಲ್ಲವೂ ಮಾಡ್ಲಿಕ್ಕಾಗಲ್ಲ. ಒಂದೊಂದು ಜಾಗದಲ್ಲಿ ಒಂದೊಂದು ಕ್ರಮ ತಗೊಂಡಾಗ ಅಕ್ಕಪಕ್ಕದವರು ಸ್ವಲ್ಪ ಎಚ್ಚರಿಕೆ ವಹಿಸ್ತಾರೆ, ನಮಗೂ ನಾಳೆ ಇದೆ ಅಡಚಣೆ ಆಗ್ತದೆ, ನಾವು ಇಂಥದ್ದು ಮಾಡಬಾರ್ದು ಅಂತ. ಜೊತೆಗೆ ಬಹಳಷ್ಟು ಜನ ಈಗ ಈ ಭಾಗದಲ್ಲಿ ಕೆಲವು ಭಾಗದಲ್ಲೆಲ್ಲ ಮನೆಗಳು ಕಟ್ಕೊಂಡಿದ್ದಾರೆ, ಹೊಸದಾಗಿ ಹೊಸ ಮನೆಗಳಲ್ಲಿ ಈಗ ಕೆಳಗಡೆ ಮಾಡಿದ್ದಾರೆ. ಯಾಕಂದ್ರೆ ಗದ್ದೆ ಹೋಯ್ತು, ಜಾಗ ಸಿಕ್ತು, ಹೆಂಗೋ ಎಲ್ಲ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಎಲ್ಲ ಕಾರ್ಮಿಕರೇ, ಮಾಧ್ಯಮ ಮಿತ್ರರೇ, ಪೌರ ಕಾರ್ಮಿಕ ದಿನಾಚರಣೆಯ ಜೊತೆಯಾಗಿ ಒಂದು ಪರಿಸರ ದಿನಾಚರಣೆಯನ್ನು ಆಯೋಜನೆ ಮಾಡಿಕೊಳ್ಳುವಂಥ ಸಂದರ್ಭ, ಒಳ್ಳೆಯ ಸಂದರ್ಭ. ಎರಡು ಒಟ್ಟೆ ಕೂಡಿ ಆಗುವುದು ತುಂಬ ಸಂತೋಷ. ನಾವು ಪರಿಸರವನ್ನ ಚೆನ್ನಾಗಿಡಬೇಕು ಅಂದ್ರೆ ಪ್ರಮುಖ ಪಾತ್ರ ವಹಿಸುವಂತವರು ಕೂಡ ಪೌರ ಕಾರ್ಮಿಕ. ಹಾಗಾಗಿ ಇವತ್ತು ತುಂಬಾ ಇದ್ದೇನೆ ಈ ಕಾರ್ಯಕ್ರಮ ಪೌರ ಕಾರ್ಮಿಕ ದಿನಾಚರಣೆ ಆಗ್ಬೇಕಾಯ್ತು. ಕಾರಣಾಂತರಗಳಿಂದ ಅದು ಮುಂದೂಡ್ತಾ ಬಂತು. ಇವತ್ತು ಒಳ್ಳೆಯ ದಿವಸ, ಎರಡು ಕಾರ್ಯಕ್ರಮಗಳು ಇವತ್ತು ನಡೀತಾ ಇದ್ದಾರೆ. ಒಂದು ವಿಶೇಷ ಅಂದ್ರೆ
ಕಳೆದ ಬಾರಿನೂ ಕೂಡ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ಅವತ್ತು ಹಲವಾರು ಸಮಸ್ಯೆಗಳ ಬಗ್ಗೆ ಪೌರ ಕಾರ್ಮಿಕರು ಹೇಳ್ಕೊಡ್ತಾರೆ. ಆದರೆ ಇವತ್ತು ಎಲ್ಲರೂ ಕೂಡ ಸಂತೋಷದಿಂದಿದ್ದಾರೆ, ನಮಗೇನು ಸಮಸ್ಯೆ ಇಲ್ಲ ಅನ್ನುವಂಥ ಖುಷಿಯಲ್ಲಿ ಇದ್ದಾರೆ. ಖುಷಿಯಲ್ಲಿ ಇವತ್ತು ಪ್ರವಾಸವನ್ನು ಮಾಡಲಿಕ್ಕೂ ಕೂಡ ಅವರಿಗೆ ಪುರಸಭೆಯಿಂದ ಅನುವು ಮಾಡಿಕೊಡ್ತಾ ಇದ್ದಾರೆ. ಬಹಳ ಸಂತೋಷವಾಗಿ ನೀವು ಎಲ್ಲರಂತೆ ಪ್ರವಾಸವನ್ನು ಮಾಡ್ಕೊಂಡು ಬಂದು ಒಳ್ಳೆಯದಾಗಲಿ ಅಂತ ನಿಮ್ಮೆಲ್ಲರಿಗೂ ಶುಭ ಕೋರ್ತಾ, ಈಗಾಗಲೇ ನಿಮಗ ಜನರಿಗೆ ಇವತ್ತು ಸರ್ಕಾರ ನಿಮಗೆ ಏನು ಬೇಡಿಕೆ ಇತ್ತು ಎಲ್ಲ ಬೇಡಿಕೆಗಳಿಗೂ ಸ್ಪಂದನೆ ಮಾಡುವಂಥದ್ದು, ನಿಮಗೆ ಸಹಾಯ ಮಾಡುವಂಥ ಕಾರ್ಯಕ್ರಮವನ್ನು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಇವತ್ತು ತೀರ್ಮಾನವನ್ನು ತಗೊಂಡಿದ್ದಾರೆ. ಅದ್ರ ಜೊತೆಗೆ ಸ್ಥಳೀಯವಾಗಿ ಕೂಡ ನೀವೇ ಎಲ್ಲರೂ ಹೇಳಿದ್ದೀರಿ, ನಮಗೇನೋ ಸಮಸ್ಯೆ ಎಲ್ಲರೂ ಬಹಳಷ್ಟು ಸಹಕರಿಸ್ತಾರೆ, ಸದಸ್ಯರು ಎಲ್ಲರೂ ಸೇರಿ ನಮ್ಗೆ ಯಾವುದೂ ತೊಂದರೆ ಆಗದಂಗೆ ನೋಡ್ಕೊತಾ ಇದ್ದಾರೆ ಅಂತ ನೀವೇ ಹೇಳಿದ್ರಿ. ಇದು ಒಂದು ಒಳ್ಳೆಯ ಸಂತೋಷದ ವಿಷಯ. ಇದ್ರ ಜೊತೆಗೆ ಬಹಳಷ್ಟು ದಿನದಿಂದ ಬೇಡಿಕೆ ಇದ್ದಂಥ ಪೌರ ಕಾರ್ಮಿಕರಿಗೆ ಸೂರು ಕೊಡುವ ವ್ಯವಸ್ಥೆಯನ್ನು ಕೂಡ ಈಗ ಒಂದು ವಾರ ಸ್ವಲ್ಪ ನಾನು ಕೆಲಸಗಳಿದ್ದು ವಾರದಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಯಾವಾಗ ಪ್ರವಾಸ ಮಾಡಬೇಕು? ಬಹುಶಃ ನೀವು ಹೋಗೋದಕ್ಕಿಂತ ಮೊದಲೇ ಆ ಮನೆಗಳು ಕೂಡ ನಿಮಗೆ ಹಸ್ತಾಂತರ ಮಾಡುವಂಥ ಕೆಲಸನೂ ಕೂಡ ಜವಾಬ್ದಾರಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಕೆಲಸ ಸಂಪೂರ್ಣ ಅಂದರೆ ನಿಮಗೆ ತುರ್ತಾಗಿ ಎಲ್ಲರೂ ಕೂಡ ಅಲ್ಲಿ ವಾಸ ಮಾಡಲಿಕ್ಕೆ ನೆರವು ಮಾಡುವ ಕೆಲಸನೂ ಕೂಡ ನಾವು ಮಾಡ್ತೇವೆ. ಜೊತೆಗೆ ಇವತ್ತು ಪಟ್ಟಣ ವೇಗವಾಗಿ ಬೆಳಿಬೇಕು, ಬಹಳಷ್ಟು ಹಿಂದುಳಿದಿದ್ದೀವಿ ನಾವು ಅಭಿವೃದ್ಧಿ ವಿಚಾರದಲ್ಲಿ. ಮತ್ತು ತಾಲೂಕು ಇರ್ಬೋದು, ವಿಶೇಷವಾಗಿ ಬಂದೂರು ಪುರಸಭೆ ವ್ಯಾಪ್ತಿ ಇರ್ಬೋದು, ಬಹಳಷ್ಟು ಹಿಂದೆ ಉಳಿದಿದ್ದೀವಿ. ಯಾಕೆಂದ್ರೆ ಬಹುಶಃ ನನಗೆ ಗೊತ್ತಿಲ್ಲ ಹಿಂದೆ ಏನೇನಾಯಿತು, ಯಾಕಾಯಿತು, ಅಥವಾ ಜನಗಳಿಗೆ ಆಸಕ್ತಿ ಇಲ್ವೋ, ಸರ್ಕಾರ ಆಸಕ್ತಿ ಇರಲಿಲ್ವೋ, ಅಥವಾ ಜನಪ್ರತಿನಿಧಿಗಳಿಗೆ ಆಸಕ್ತಿ ಇರಲಿಲ್ವೋ ನನಗಂತೂ ಗೊತ್ತಿಲ್ಲ. ಬುದ್ಧಿ ತೆಗೆಯೋದು ಈಗ ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ, ನೀವು ಸ್ವಲ್ಪ ಇನ್ನೊಂದು ಸ್ವಲ್ಪ ಕಮಲ ಅಲ್ಲೇನು ನಮ್ಮ ಅಶೋಕ್ ಭಾರಿ ಫಾಸ್ಟು, ಮಣ್ಣು ಹಾಕೊಂಡು ನೀರು ಹಾಕ್ಬಿಡ್ತಾರೆ. ಕಮಲ್ ಹಾಕೋ ತಗೋದ್ಯಾ ಪುರಿ ಕಮಲ್ ಕೈಗೆ ಮೇಸ್ ಸಿಗುತ್ತದೆ. ನೀನು ಯಾಕಪ್ಪ ಅಡುಗುದಿದೆ ಅದಾಗ ಬೆಳೆದು ಆಗಿನ ಸಿಗಿಲ್ಲ. ನಾವೆಲ್ಲರೂ ಪರಿಸರಕ್ಕೆ ಹಾನಿ ಆಗದಂತೆ ಈ ಜೀವಶೈಲಿಯನ್ನು ಬೆಳೆಸ್ಕೊಳ್ತೀವಿ ಅಂತ ಒಂದು ಪ್ರತಿಜ್ಞಾವಿಧಿಯನ್ನು ಈಗ ಸ್ವೀಕರಿಸ್ಕೊಳ್ತೇವೆ. ಅದಕ್ಕೆ ಕೈ ಮುಂದೆ ಚಾಚ್ತೇವೆ. ಪ್ರಜ್ಞಾವಂತ ನಾಗರಿಕರಾದ ನಾವು ಮನುಕುಲದ ಉಳಿವಿದ ದೃಷ್ಟಿಯಿಂದ ಗಿಡಮರಗಳನ್ನು ನೆಟ್ಟು ಪೋಷಿಸುತ್ತೇವೆ. ಇತರರು ಸಹ ಬೆಳೆಸುವಂತೆ ಪ್ರೇರೇಪಿಸುತ್ತೇವೆ. ಮನೆಯ ಹಂತದ ತ್ಯಾಜ್ಯವನ್ನು ಹಸಿ, ಒಣ ಹಾಗೂ ಅಪಾಯಕಾರಿ ಕಸಗಳನ್ನಾಗಿ ಬೇರ್ಪಡಿಸಿ ಪುರಸಭೆ ಗಾಡಿಗಳಿಗೆ ನೀಡುತ್ತೇವೆ ಮತ್ತು ಇತರರಿಗೂ ನೀಡುವಂತೆ ಪ್ರೇರೇಪಿಸುತ್ತೇವೆ. ಮನುಕುಲಕ್ಕೆ ಹಾನಿಕಾರವಾದ ಪ್ಲಾಸ್ಟಿಕ್ ಅನ್ನು ತ್ಯಜಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇವೆ.
ನಾವೆಲ್ಲರೂ ಇಲ್ಲಿ ನೆರವೇರಿಸುತ್ತೇವೆ. ಈ ವರ್ಷದ ಆಲೋಚನೆ ಅಥವಾ ವಿಷಯ ಒಂದು ಪರಿಸರದಲ್ಲಿ ಜಾಗತಿಕವಾಗಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ತಡೆಗಟ್ಟುವುದು, ಎಂಡಿಂಗ್ ಪ್ಲಾಸ್ಟಿಕ್ ಪರಿಸರ ಥೀಮಲ್ಲಿ ಈ ವರ್ಷ ನಾವು ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ನಮ್ಮೆಲ್ಲರ ಪರಿಸರ ಕಾಳಜಿಗೆ ಮೆಚ್ಚುಗೆಯನ್ನು ಸೂಚಿಸುತ್ತಾ ಪರಿಸರ ಹಬ್ಬವನ್ನು ಆಚರಿಸಲು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಮದ್ದೂರು ಪಟ್ಟಣದ ಪ್ರಥಮ ಪ್ರಜೆಯಾದಂತಹ ಪ್ರಸಭೆಗಳಾಗಿ ಆಗಮಿಸಿರುತ್ತಾರೆ. ಅವರಿಗೆ ಈ ನಮ್ಮೆಲ್ಲರ ಪರವಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುತ್ತಾರೆ. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಹಾಗೂ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಕುಮಾರಿ ವನಿತಾ ಅವರು ವೇದಿಕೆ ಮೇಲೆ ಆಸೀನರಾಗಿರುತ್ತಾರೆ. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಪುರಸಭೆಯ ಸ್ಟಾಫ್ ಕ್ಯಾಪ್ಟನ್ ಆದಂತಹ